ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಅಮಾನ ಸ್ಟವ್. ಈ ಅಮಾನ ಸ್ಟವ್ನ ನಾನು 7 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ಈಗ F3 ಎರರ್ ಅಂತ ಬರ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನನಗೆ ರೇಂಜು ಮತ್ತು ಸ್ಟವ್ ಎರಡರಲ್ಲಿ ಸ್ಟವ್ ವರ್ಕ್ ಆಗ್ತಾ ಇದೆ, ಬಟ್ ರೇಂಜ್ ವರ್ಕ್ ಆಗ್ತಾ ಇಲ್ಲ. ಕೆಳಗಡೆ ಬೇಕ್ ಮಾಡ್ಕೊಳ್ಳೋದಕ್ಕೆ ಮತ್ತು ಕುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಪಿಜ್ಜಾ ಬರ್ಗರು ಬರ್ಗರ್ ಅಂತಂದರೆ ಪಿಜ್ಜಾ ಮತ್ತು ಏನದು ತಂದೂರಿ ಚಿಕನ್ನು, ಬೇಕ್ ಐಟಮ್ಸು, ಕೇಕು, ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಅದು ಈಗ ವರ್ಕ್ ಆಗ್ತಾ ಇಲ್ಲ. ಸೊ ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ರೀಪ್ಲೇಸ್ ಮಾಡ್ತಾರೆ ನನಗೆ ಇದನ್ನ. ಈ ಸ್ಟವ್ ಕೊನೆಗೆ ಬಾಯ್ ಹೇಳೋವಂಥ ಸಮಯ. ಇಗ್ನೈಟರ್ನ ಚೇಂಜ್ ಮಾಡಿದ್ರು. ಈಗ ಇಲ್ಲಿ ಇಗ್ನೈಟರ್ ಇದೆಯಲ್ಲ, ಇದು $12 ಈಚ್ ಪೀಸು. ಇದನ್ನ ಚೇಂಜ್ ಮಾಡಿದ್ರು, ವರ್ಕ್ ಆಗ್ತಾ ಇಲ್ಲ. ನೋಡಿ, ಏನಾದರೂ ಫುಡ್ ಏನಾದ್ರು ಬಿದ್ದರೆ ಈ ರೀತಿ ಕಾಣಿಸುತ್ತೆ ವೈಟ್ ಆಗಿರೋದ್ರಿಂದ. ಏನು ಬಿದ್ದಿಲ್ಲ ಅಂತಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಕ್ಯೂಟಾಗಿ ಕಾಣಿಸುತ್ತೆ. ಈ ರೀತಿ ಬಿಫೋರ್ ಆಫ್ಟರ್ ಕುಕಿಂಗ್ ಈ ಥರ ಕಾಣಿಸುತ್ತೆ. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ F3 ಎರರ್ ಬರ್ತಾ ಇದೆ. ಸೊ ಅದರಿಂದ ಇದನ್ನ ಅವ್ರು ಕಂಪ್ಲೀಟ್ ಆಗಿ ಇದನ್ನ ಕಸದ ಬುಟ್ಟಿಗೆ ಬಿಸಾಕಿ ಹೊಸ ಸ್ಟವ್ನ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೊಸ ಸ್ಟವ್ ಬ್ಲ್ಯಾಕ್ ಕಲರ್ ಇರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. 7 ವರ್ಷದಿಂದ ಉಪಯೋಗಿಸಿದಂತ ಸ್ಟವ್ ಇದು. ಅದ್ರ ಜೊತೆಗೆ ನನಗೆ ಡಿಶ್ ವಾಷರ್ ಕೂಡ ಸ್ಟಾಪ್ ಆಗಿದೆ ವರ್ಕ್ ಆಗೋದು. ಹಳೇದಿತ್ತು ನಂದು, ಅದು ನಾನು ಬಂದಾಗ ಹೊಸದಾಗಿ ಕೊಟ್ಟಿದ್ರು. ಬ್ಲಾಕ್ ಕಲರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅದು ಎಲೆಕ್ಟ್ರಿಕ್. ಇದು ಈ ತರ ಬಟನ್ದು ತಂದಾಕಿದ್ರು, ಇದು ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾ ಇದಾರೆ, ಅವ್ರು ಹೊಸದಾಗಿ ರೀಪ್ಲೇಸ್ ಮಾಡ್ಕೊಡ್ತೀನಿ, ಹೊಸ ಡಿಶ್ ವಾಷರ್ ತಂದಾಕೊಡ್ತೀನಿ ಅಂತ ಹೇಳಿದ್ರು. ಸೊ ಈಗ ಇದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಹೊಸದು ಬರುತ್ತೆ. ಇದು ಕೂಡ ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಇದು ನಾನು ಉಪಯೋಗಿಸೇ ಇಲ್ಲ. ಇದರಿಂದ ಏನು ನನಗೇನು ಅಷ್ಟು ಸೆಂಟಿಮೆಂಟ್ ಇಲ್ಲ, ಅಟ್ಯಾಚ್ ಆಗಿಲ್ಲ. ಬಟ್ ಈ ಸ್ಟವ್ ಮಾತ್ರ ನಾನು ತುಂಬಾ ಸೆಂಟಿಮೆಂಟ್ ಆಗಿ ಅಟ್ಯಾಚ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಇದರಲ್ಲಿ ಇಷ್ಟು ವರ್ಷದಿಂದ ಇದನ್ನು ಉಪಯೋಗಿಸಿದ್ದೇನೆ. ಸ್ವಲ್ಪನೂ ಗೆರೆಗಳು ಬರ್ದಾಗೆ, ಘಾಟ್ಗಳು ಬರ್ದಾಗೆ ನೀಟಾಗಿ ನೋಡ್ಕೊಂಡಿದ್ದೆ. ತುಂಬಾ ಬೇಜಾರಾಗ್ತಾ ಇದೆ ಈಗ ಇದು ಹೋಗ್ತಾ ಇರೋದಕ್ಕೆ. ಸೊ ನಿಮ್ಗೆ ಯಾವ್ದಾದ್ರು ಮನೆಯಲ್ಲಿ ಫ್ರಿಡ್ಜ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಡಿಶ್ ವಾಷರ್ ಆಗಲಿ, ಸ್ಟವ್ ಆಗಲಿ ಯಾರು ತುಂಬಾ ಇಷ್ಟ ಅಂತವ್ರು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. F3 ಎರರ್ ಬಂದ್ರೆ ಡೆಫಿನೆಟ್ ಆಗಿ ನೀವು ಸಮ್ ಪಾರ್ಟ್ಸ್ ಗಳನ್ನ ನೀವು ರಿಪ್ಲೇಸ್ ಮಾಡಬೇಕು. ಅಮೆರಿಕಾದಲ್ಲಿ ರಿಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ಇದು ತುಂಬಾ ಶಿಪ್ಪಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಇಗ್ನೈಟರ್ ಬಂದು $30, $50 ಆ ತರ ಇದೆ. ಮತ್ತೆ ಟೆಂಪರೇಚರ್ ಸೆನ್ಸರ್ ಬಂದು $20 ಆ ರೇಂಜ್ ಅಲ್ಲಿ ಇದೆ ಈ ಅಮಾನ ಸ್ಟವ್ಗೆ. ಸೊ ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಪಾರ್ಟ್ಸ್ ಗಳಿಗೆ ದುಡ್ಡು ಜಾಸ್ತಿ ಆಗ್ತಾ ಇದೆ. ಇದು ಹಾಕಿದ್ರು ವರ್ಕ್ ಆಗ್ತಾ ಇಲ್ಲ. ಇದರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹೊಸದನ್ನೇ ತಂದ್ಬಿಡ್ತಾರೆ. ಅದರಿಂದ ಮತ್ತೆ ಇನ್ನೊಂದು 5 ವರ್ಷ 6 ವರ್ಷ ಯಾವುದೇ ರೀತಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ. ಸೊ ಇದು ಈ ರೀತಿ ಅವರು ಡಿಸಿಷನ್ ತಗೊಳ್ತಾರೆ. ಎಲ್ಲ ಚೆನ್ನಾಗಿದ್ರು ಅವರು ತಗೊಂಡೋಗ್ಬಿಟ್ಟು ಗುಜರಿಗೆ ಹಾಕ್ತಾರೆ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟವ್ವಿನ ಹಿಂದ್ಗಡೆ ನೋಡಿ ಗ್ಯಾಸ್ ಕನೆಕ್ಷನ್ ಅಲ್ಲಿಂದ ಈ ಕಡೆ ಬಂದಿದೆ. ಈ ತರ ಟೆಂಪರೇಚರ್ ಸೆನ್ಸರು ಇಲ್ಲಿದೆ, ಅಲ್ಲಿಂದ ಈಗ ತೆಗ್ದಾಕ್ತಾರೆ. ಹಿಂದೆ ಎಲ್ಲ ನಾನು ಕುಕ್ ಮಾಡಿರೋದೆಲ್ಲ ಕೆಳಗಡೆ ಬಿದ್ದಿದೆ ಸ್ವಲ್ಪ, ಅದೆಲ್ಲ ಕ್ಲೀನ್ ಮಾಡಬೇಕು. ಏನು ಬೇಜಾರು ಮಾಡ್ಕೋಬೇಡಿ ಯಾವ ರೀತಿ ಇದೆ ಅಂತ. ಹಿಂದೆ ಎಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಇಷ್ಟು ದೊಡ್ಡ ಸ್ಟವ್ ಅನ್ನ ಫುಲ್ ಮಾಡಿ 1 ತಿಂಗಳಿಗೆ ಒಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಈ ತರ ಕ್ಲೀನ್ ಮಾಡ್ಕೋಬಹುದು. ಗ್ಯಾಸ್ ವೈರ್ ಎಲ್ಲ ನಾನು ಟಚ್ ಮಾಡೋಕೆ ಹೋಗಲ್ಲ, ಭಯ. ಯಾಕಂತ ಹೇಳಿದ್ರೆ ಇಲ್ಲಿ ಮರದ ಮನೆಗಳಾಗಿರೋದ್ರಿಂದ ಮುಟ್ಟಿದ್ರೆ ಎಲ್ಲಿ ಗ್ಯಾಸ್ ಲೀಕ್ ಆಗಿ ಎಲ್ಲಿ ಪ್ರಾಬ್ಲಮ್ ಆಗುತ್ತಂತ ಇಮಿಡಿಯೇಟ್ ಆಗಿ ಒಂದು 5 ನಿಮಿಷ 10 ನಿಮಿಷದಲ್ಲೇನೆ ಫೈರ್ ಡಿಪಾರ್ಟ್ಮೆಂಟ್ಸ್ ಅವ್ರು ಬಂದ್ಬಿಡ್ತಾರೆ. ಸೊ ಅದಕ್ಕೆ ನಾನು ಅದೆಲ್ಲ ಮೆಸ್ ಮಾಡೋದಕ್ಕೆ ಹೋಗಲ್ಲ. ಸೊ F3 ಎರರ್ ಬಂದರೆ ಇದು ಟ್ರಾಶ್ ಕ್ಯಾನ್ಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನ ರಿಪ್ಲೇಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ರು, ಇದ್ರ ಪಾರ್ಟ್ಸ್ಗಳೆಲ್ಲ ರಿಪ್ಲೇಸ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ. ಫೈನಲಿ ಗುಡ್ ಬೈ ಹೇಳೋ ಸಮಯ ಬಂತು. ತುಂಬಾ ಬೇಜಾರಾಗ್ತಾ ಇದೆ, ಆದ್ರೂ ಏನು ಮಾಡೋದಕ್ಕಾಗಲ್ಲ. ಮೂವ್ ಆನ್.